ವಲಸಿಗರಿಗೆ ಸರ್ಕಾರದಿಂದ ಮನೆ ಹಂಚಿಕೆ ಮಾಡುವ ವಿಚಾರಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾದ ಬೆನ್ನಲ್ಲೇ ಸರ್ಕಾರ ದಾಖಲೆ ಪರಿಶೀಲನೆಗೆ ಮುಂದಾಗಿದೆ. ಸಿಎಂ ಸಿದ್ದರಾಮಯ್ಯ ವಸತಿ ಸಚಿವ ಜಮೀರ್ ಅಹ್ಮದ್ಗೆ ದಾಖಲೆ ಪರಿಶೀಲಿಸಿ ಅರ್ಹರಿಗೆ ಮನೆ ಹಂಚಿಕೆ ಮಾಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಇದರ ಮಧ್ಯೆ ಇಲಾಖೆ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿರುವಂತಹ ಜಮೀರ್ ಶೀಘ್ರವೇ ಮನೆ ಕಲ್ಪಿಸುವ ಕ್ರಮ ವಹಿಸಿದ್ದಾರೆ. ಈಗಾಗಲೇ ಸುಮಾರು 300 ಜನರ ಪಟ್ಟಿಯನ್ನು ಅಧಿಕಾರಿಗಳು ಸಿದ್ಧಪಡಿಸಿದ್ದಾರೆ. ಅದರಲ್ಲಿ ಅಗತ್ಯ ದಾಖಲೆ ಪರಿಶೀಲಿಸಿ ಮನೆ ಹಂಚಿಕೆಗೆ ತಯಾರಿ ನಡೆಸಲಾಗಿದೆ. ಇನ್ನು ಕೋಗಿಲು ನಿರಾಶ್ರಿತರಿಗೆ ಮನೆ ಹಂಚಿಕೆಗೆ ಬಿಜೆಪಿ ವಿರೋಧದ ಬಗ್ಗೆ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ಉತ್ತರ ಕುಮಾರನ ಪೌರುಷ ಒಲೆ ಮುಂದೆ. ಬಿಜೆಪಿಯವರು ಹೇಳೋದು ಕನ್ನಡದವರನ್ನ ಬಿಟ್ಟು ಉಳಿದವರನ್ನ ಓಡಿಸಿ ಅಂತ. ಕೇವಲ ಕೇರಳಿಗರಲ್ಲ, ಇತರೆ ಭಾಷಿಕರನ್ನ ಓಡಿಸೋದು ಬಿಜೆಪಿ ಹುನ್ನಾರ. ಕೇಂದ್ರದಲ್ಲಿ ಬಿಜೆಪಿಯವರು 11 ವರ್ಷದಿಂದ ಆಡಳಿತದಲ್ಲಿದ್ದಲ್ಲಾದ್ರೂ ಅವರೇನು ಕಡಿಮೆಯಾಗಿ ಕಟ್ಟಿ ಹಾಕಿದ್ದಾರಾ ಅಂತ ಕಿಡಿಕಾರಿದ್ರು. ಒಂದು ನೆಲೆಸಿದ್ದಾರೆ, ಬಡವರು ಏನೋ ಕಟ್ಕೊಂಡಿರ್ತಾರೆ, ಸಾಹುಕಾರರು ಕಟ್ಕೊಳ್ತಾರೆ. ಅಲ್ಲಿ ಯಾರು ಜಾಗ ಇಲ್ಲೋ ಅವರು ಕಟ್ಕೊಂಡಿದ್ರು ಅಲ್ವಾ, ಅಂದರೆ ಅದೇ ರೀತಿ ಮುಂದುವರೆದು ಹೆಂಗಿದೆ? ಅವ್ರೇನು ಬೇರೆ ಯಾರು ಅಲ್ವಲ್ಲ. ಬಿ ಜೆ ಪಿಯವರು ಹೇಳೋದೊಂದು ಮಾಡೋದೊಂದು. ಅಂದರೆ ಅವರು ಕನ್ನಡದವ್ರು ಮಾತ್ರ ಕರ್ನಾಟಕದಲ್ಲಿರಬೇಕು, ಬೇರೆ ರಾಜ್ಯದವರೆಲ್ಲ ಓಡಿಸ್ಬಿಡ್ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ಅಲ್ವಾ. ಬರೀ ಕೇರಳದಲ್ಲ, ಅವ್ರ ಮಾತಿನ ಅರ್ಥ ಬೇರೆ ಬೇರೆ ರಾಜ್ಯಗಳಿಂದ ಬಂದು ನೆಲೆಸಿದಾರಲ್ಲ ಅವ್ರನ್ನೆಲ್ಲ ಓಡಿಸ್ಬೇಕು ಅಂತ ಇವರು ಬಿ ಜೆ ಪಿಯವರು ಹುನ್ನಾರ ಏನೋ ಮಾಡ್ತಾ ಇರಬೇಕು. ಬಾಂಗ್ಲಾದವ್ರನ್ನೆಲ್ಲ ಓಡಿಸಿ, ಯಾರು ಬೇಡ ಅಂತ ಹೇಳ್ತಾರೆ? ಯಾರು ಪಾಕಿಸ್ತಾನದವ್ರು ಇದ್ದರೆ ಅವ್ರನ್ನೂ ಓಡಿಸಿ. ನಿಮ್ಮ ಕೈಯಲ್ಲಿ ಅಧಿಕಾರ ಇದೆಯಲ್ಲ, ಈ ಆಡಳಿತ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅವ್ರಿಗೆ, ಈ ರೀತಿ ಎಲ್ಲ ಮಾತಾಡ್ತಾರೆ. ಕೋಗಿಲು ಲೇಔಟ್ ಅಕ್ರಮ ತೆರವು ವಿಚಾರ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಮನೆಗಳ ಹಂಚಿಕೆಗೆ ಬಿಜೆಪಿ ಶಾಸಕ ಎಸ್.ಆರ್. ವಿಶ್ವನಾಥ್ ವಿರೋಧ ವ್ಯಕ್ತಪಡಿಸಿದರು. ಈ ಬಗ್ಗೆ ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ಕೋಗಿಲು ಗ್ರಾಮದ ಪಕ್ಕದಲ್ಲಿದ್ದ ಅಕ್ರಮ ಮನೆಗಳನ್ನು ತೆರವು ಮಾಡಲಾಗಿದೆ. ಇವರೆಲ್ಲ ಅಕ್ರಮ ವಲಸಿಗರು. ಪಿಣರಾಯಿ ವಿಜಯನ್, ವೇಣುಗೋಪಾಲ್ ಟ್ವೀಟ್ ಬಳಿಕ ತುರ್ತು ಪರಿಹಾರ ಕೊಡೋಕೆ ಸರ್ಕಾರ ಮುಂದಾಗಿದೆ. ಅಕ್ರಮ ವಲಸಿಗರಿಗೆ ಅಕ್ರಮವಾಗಿ ಮನೆಗಳನ್ನು ಕೊಡಲು ಸರ್ಕಾರ ಮುಂದಾಗಿದೆ. ಕೇರಳ ಚುನಾವಣೆಗಾಗಿ ಕರ್ನಾಟಕ ಬಲಿ ಕೊಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು. ಇನ್ನು ಈ ವಿಚಾರವಾಗಿ ಶಾಸಕ ಅಶ್ವತ್ಥ ನಾರಾಯಣ್, ಮಾಜಿ ಸಚಿವ ಸುರೇಶ್ ಕುಮಾರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಧಿಕಾರಿಗಳು ಅದನ್ನು ನೋಟಿಸನ್ನು ಕೊಟ್ಟು ನಿಯಮಾನುಸಾರ ಕಾನೂನುಬದ್ಧವಾಗಿ ಆ ಮನೆಗಳನ್ನು ತೆರವು ಮಾಡಿಸಿದ್ದಾರೆ. ತೆರವು ಮಾಡಿಸಿ 2 ದಿನ ಏನೂ ಆಗಿರಲಿಲ್ಲ. ಆದರೆ ಕೇರಳದ ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನು ಕೊಟ್ಟರು ಅಂದ ತಕ್ಷಣ ಅಲ್ಲಿನ ಕಾಂಗ್ರೆಸ್ಸಿನ ವರಿಷ್ಠರು, ರಾಷ್ಟ್ರೀಯ ನಾಯಕರು ಮತ್ತು ಬೆಂಗಳೂರಿನ ಕರ್ನಾಟಕದ ಉಸ್ತುವಾರಿಗಳು ವೇಣುಗೋಪಾಲ್ರವರು ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ ಇಲ್ಲಿನ ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಅಲ್ಪಸಂಖ್ಯಾತ ಸಚಿವರುಗಳು ಪ್ರತಿಯೊಬ್ಬರು ಕೂಡ ಸ್ಥಳ ಪರಿಶೀಲನೆಯನ್ನು ಮಾಡಿ ಅನ್ಯಾಯ ಆಗಿಬಿಟ್ಟಿದೆ, ಅವರಿಗೆಲ್ಲ ಕೂಡ ನಾವು ಬಡವರಿಗೆ ಮನೆಗಳನ್ನು ಕೊಡ್ತೀವಿ ಅಂತೇಳಿ ಕೇರಳ ಸರ್ಕಾರ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ ರೀತಿಯಲ್ಲಿ ಇವತ್ತು ಕೇಳಕ್ಕೆ ಹೊರಟಿರ್ತಕ್ಕಂಥದ್ದು. ಒಂದು, ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಮನೆಗಳನ್ನು ಕೊಡಬೇಕಾದ್ರೆ ಬೆಂಗಳೂರಲ್ಲಿ ಕನಿಷ್ಠ 5 ವರ್ಷ ವಾಸ ಆಗಿರ್ತಕ್ಕಂಥ ಕಂದಾಯ ಇಲಾಖೆ ದೃಢೀಕರಣ ಪತ್ರವನ್ನು ಕೊಡಬೇಕು. ಕಾನೂನು ಬಹಿರವಾಗಿ ಬಂದಿರುವಂಥ ವ್ಯಕ್ತಿಗಳನ್ನು ಇಲ್ಲಿ ನೆಲೆ ಕೊಟ್ಟು ಅವರಿಗೆಲ್ಲ ಅವಕಾಶ ಕೊಟ್ಟು ಮನೆ ವಸತಿ ಕಾನೂನು ಉಲ್ಲಂಘನೆ ಮಾಡಿ ಕೊಡ್ತಾ ಇರೋದು ಇದು ಇವರು ವೇಣುಗೋಪಾಲ್ ಅವ್ರಿಗೆ ಇಲ್ಲಿ ಆಡಳಿತ ಮಾಡ್ತಿದಾರಾ? ಇಲ್ಲಿ ಕಾಂಗ್ರೆಸ್ ಸರ್ಕಾರ, ಇಲ್ಲಿ ರಾಜ್ಯ ಸರ್ಕಾರ ಆಡಳಿತ ಮಾಡ್ತಿದೆಯಾ? ಇಲ್ಲಿ ಯಾರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೊಡಲಿ. ಯಾವ್ದಾರು 94 CCಯಲ್ಲಿ 2015 ಮುಂಚೆ ಆ ಸುತ್ತಮುತ್ತ ಆ ಮನೆಗಳು ಬಿಡಿ, ಆ ಸುತ್ತಮುತ್ತ ಇರುವಂಥ ಯಾವುದೋ ಒಂದು ಮನೆಯೂ ಎಲಿಜಿಬಲ್ ಅಲ್ಲ. ವೇಣುಗೋಪಾಲ್ ಈ ರೀತಿ ಹೇಳೋದಕ್ಕೆ ಒಂದು ಬಲವಾದ ಕಾರಣ ಅಂತಂದರೆ, ಈ ಒಟ್ಟು ಕೋಗಿಲು ದೃಷ್ಟಿಯಿಂದ ತಗೊಳ್ತಾ ಇರೋ ಕ್ರಮ ಕೇರಳ ಚುನಾವಣಾ ಅನುಕಂಪದ ಆಧಾರಿತ ಕ್ರಮ. ಅದರಲ್ಲಿ ನಮಗೆ ಮಹತ್ವ ಸಿಗಬೇಕು ಅಂತ ಪಿಣರಾಯಿ ವಿಜಯನ್ ಕೂಡ ಮಾತಾಡ್ತಾರೆ, ಇತ್ತ ಕಡೆ ವೇಣುಗೋಪಾಲು ಮಾತಾಡ್ತಾರೆ. ಇದನ್ನ ಕಾಂಪಿಟೇಟಿವ್ ಪಾಲಿಟಿಕ್ಸ್ ಅಂತ ಕರಿತೀವಿ. ನಾವು ಇವ್ರಿಗೆಲ್ಲ ಮನೆ ಕೊಡ್ತೀವಿ ಅಂತ ಹೇಳಿರೋದು ಇದು ಕಾಂಗ್ರೆಸ್ ನಾಯಕತ್ವನ ತುಷ್ಟೀಕರಣ ಮಾಡಕ್ಕೆ ಹೋಗ್ತಾ ಇರುವ ಸರ್ಕಾರದ ನೀತಿ. ಇದರಿಂದ ನಿಜಕ್ಕೂ ಕರ್ನಾಟಕದಲ್ಲಿ ಕರ್ನಾಟಕ ಜನ ಯಾರು ನೈಜವಾಗಿ ಸಂತ್ರಸ್ತರಾಗಿದ್ದಾರೆ ಅವ್ರಿಗೆ ಕೊಡದೇ ಇರುವ ಮನ್ನಣೆ, ಕರ್ನಾಟಕದ ಸಂತ್ರಸ್ತರಿಗೆ ಕಣ್ಣಿಗೆ ಸುಣ್ಣ, ಕೇರಳ ಮೂಲದವ್ರಿಗೆ ಬೆಣ್ಣೆ, ಇದು ಈ ಸರ್ಕಾರದ ಕಾಂಗ್ರೆಸ್ ಪಕ್ಷದ ನೀತಿ ಅಲ್ಲ. ನಮಗೊಂದು ಟ್ವೀಟ್ ಮಾಡಿಕೊಡಿ ಅಂತ ಕೇರಳ ಸಿಎಂಗೆ ಬಿಜೆಪಿಯ ಕಾರ್ಯಕರ್ತರಿಂದ ಬಹಿರಂಗ ಪತ್ರ ಬರೆಯಲಾಗಿದೆ. ಮಂಡ್ಯದಲ್ಲಿ ಬಿಜೆಪಿಯ ಕಾರ್ಯಕರ್ತರು ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದು, ಟ್ವೀಟ್ ಮಾಡಿಕೊಡಿ ಅಂತ ಪತ್ರವನ್ನ ಕಾರ್ಯಕರ್ತರು ಪೋಸ್ಟ್ ಹಾಕಿದ್ದಾರೆ. ನಮ್ಮ ಜಿಲ್ಲೆ ಹಾಗೂ ರಾಜ್ಯದಲ್ಲಿ ಸಾಕಷ್ಟು ಬಡವರಿದ್ದಾರೆ, ಆ ಬಡವರಿಗೆ ಸೂರಿಲ್ಲ. ಈ ವಿಚಾರವನ್ನು ಇಟ್ಕೊಂಡು ಟ್ವೀಟ್ ಮಾಡಿಕೊಡಿ. ರಾಜ್ಯದ ಸಿಎಂ ಹಾಗೂ ಡಿಸಿಎಂ ಮನೆ ಕೊಡ್ತಾರೆ, ಇದಕ್ಕಾಗಿ ನಮ್ಮ ಮೇಲೆ ಕಾಳಜಿ ಇಟ್ಕೊಂಡು ಟ್ವೀಟ್ ಮಾಡಿ ಅಂತ ವ್ಯಂಗ್ಯವಾಡಿದ್ರು. 16 ವರ್ಷಗಳಿಂದ 40 ಲಕ್ಷ ಜನ ಕನ್ನಡಿಗರು ಇವತ್ತು ವಿವಿಧ
ಯೋಜನೆಗಳ ಅಡಿನಲ್ಲಿ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿ ಬಕಾಪಕ್ಷಿ ಥರ ಕಾಯ್ತಾ ಇದ್ದಾರೆ. ಈ ಬಗ್ಗೆ ದಯವಿಟ್ಟು ಏನು ಪಿಣರಾಯಿ ವಿಜಯೇಂದ್ರವರು ಟ್ವೀಟ್ ಮಾಡಬೇಕು. ಅತಿವೃಷ್ಟಿ, ಅನಾವೃಷ್ಟಿ ಮತ್ತು ಪ್ರವಾಹ, ಭೂಕುಸಿತ ಇಂಥ ಒಂದು ಸಂದರ್ಭದಲ್ಲಿ 14,000 ಮನೆ ಕಳ್ಕೊಂಡು ಜನ ಇವತ್ತು ಅಕ್ಷರಶಃ ಟೆಂಟ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರ ಗೋಳು ನಿಮಗೆ ಕೇಳಿಸ್ಲಿಲ್ವಾ? ನಮಗೂ ಕೂಡ ಕನ್ನಡಿಗರು ನಾವು ಕಾಯ್ಕೊಂಡಿದ್ದೇವಲ್ಲ, ನಮಗೂ ಕೂಡ ನೀವು ದಯವಿಟ್ಟು ಟ್ವೀಟ್ ಮಾಡಿ. ಏನು ನಿರ್ಗತಿಕ ವಸತಿನ 40 ಲಕ್ಷ ಜನ ಇದ್ದಾರೆ, ಮನೆ ಇಲ್ದೇ ಸೂರು ಇಲ್ದೇ 14,000 ಜನ ಪರದಾಡ್ತಿದ್ದಾರೆ. ಅವ್ರ ಬಗ್ಗೆನೂ ಮಾನವೀಯತೆ ದೃಷ್ಟಿಯಿಂದ ತಾವು ಟ್ವೀಟ್ ಮಾಡಿ. ನಾವು ವಿಜಯಪುರದಲ್ಲಿ ಪಿಎಸ್ಐಗೆ ಸ್ವಾಮೀಜಿಯೊಬ್ಬರು ಕಪಾಳಮೋಕ್ಷ ಮಾಡಿದ್ದಾರೆ. ಖಾಸಗಿ ಸಹಭಾಗಿತ್ವದ ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪನೆಗೆ ವಿರೋಧ ಮಾಡಿ ಸಚಿವ ಎಂಬಿ ಪಾಟೀಲ್ ನಿವಾಸದ ಬಳಿ ಪ್ರತಿಭಟನೆ ಮಾಡಲಾಗ್ತಾ ಇತ್ತು. ಈ ವೇಳೆ ಹೈ ಡ್ರಾಮಾ ನಡೆದಿದೆ. ಪ್ರತಿಭಟನಾಕಾರರಿಂದ ಪೊಲೀಸರು ಮೊಬೈಲ್ ಕಸಿದುಕೊಂಡಿದ್ದಕ್ಕೆ ಆಕ್ರೋಶ ವ್ಯಕ್ತವಾಯಿತು. ಸಿಟ್ಟಿಗೆದ್ದ ಸಂಗನ ಬಸವೇಶ್ವರ ಸ್ವಾಮೀಜಿ ಪಿಎಸ್ಐ ಸೀತಾರಾಮ್ ಲಮಾಣಿಗೆ ಕಪಾಳಮೋಕ್ಷ ಮಾಡಿದ್ದಾರೆ. ಕೈ ಎತ್ತಬೇಡಿ ಗುರುಗಳೇ ಅಂತ ಜನ ಹೇಳ್ತಾ ಇದ್ರು. ಈ ಖಾವಿಧಾರಿ ಪದೇ ಪದೇ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ. ಬಸವನಬಾಗೇವಾಡಿ ತಾಲೂಕಿನ ಪಿಬಿ ಹುಣಶ್ಯಾಳ ಗ್ರಾಮದ ಮಠದ ಸ್ವಾಮೀಜಿ ಆಗಿದ್ದು, ಕಪಾಳಮೋಕ್ಷ ಮಾಡಿದ ಸ್ವಾಮೀಜಿಯನ್ನ ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ. ವಾಸ್ತು ದೋಷ ಸರಿ ಮಾಡುವುದಾಗಿ ಚಿನ್ನದ ಸರ ಕದ್ದೊಯ್ದಿದ್ದ ನಕಲಿ ಕಳ್ಳ ಪೂಜಾರಿಯನ್ನು ಅರೆಸ್ಟ್ ಮಾಡಲಾಗಿದೆ. ಬಾಗಲಕೋಟೆಯ ಬಾದಾಮಿ ಪಟ್ಟಣ ಕಾಳಿದಾಸ ಕಾಲೇಜು ವ್ಯಾಪ್ತಿಯಲ್ಲಿ ಘಟನೆ ಆಗಿರುವಂಥದ್ದು. ರಾಘವೇಂದ್ರ ಭಜರಂಗಿ ಎಂಬ ಕಳ್ಳನಿಂದ ಕೃತ್ಯ ಎಸಗಲಾಗಿದ್ದು, ಗಂಗವ್ವ ಪಾಟೀಲ್ ಅನ್ನೋರ 23 ಗ್ರಾಂ ಚಿನ್ನದ ಆಭರಣ ಕದ್ದು ಕಳ್ಳ ಪರಾರಿಯಾಗಿದ್ದ. ಪೂಜೆ ಮಾಡೋ ಕಳಸದ ಮೇಲೆ ಚಿನ್ನದ ಆಭರಣ ಇಡೋಕೆ ಕಳ್ಳ ಹೇಳಿದ್ದ. ಈ ವೇಳೆ ಮನೆಯವರು ಚಿನ್ನದ ಸರ ಇಟ್ಟಿದ್ದಾರೆ. ಬಳಿಕ ಮನೆಯವರಿಗೆ ದೇವರಿಗೆ ನಮಸ್ಕಾರ ಮಾಡಿ ಅಂತ ಹೇಳಿದ್ದಾನೆ. ಬಳಿಕ ಸರ ಕದ್ದು ಎಸ್ಕೇಪ್ ಆಗಿದ್ದಾನೆ. ಘಟನೆ ಬಳಿಕ ಪೊಲೀಸರು ಕಳ್ಳನನ್ನ ಹಿಡಿದಿದ್ದು ಚಿನ್ನದ ಸರ ಜಪ್ತಿ ಮಾಡಿ ವಾರಸುದಾರರಿಗೆ ಹಸ್ತಾಂತರ ಮಾಡಿದ್ರು. ಹೊಸ ವರ್ಷದ ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಭೇಟಿ ಕೊಟ್ಟಿದ್ದಾರೆ. ಚಾಮುಂಡೇಶ್ವರಿ ಸನ್ನಿಧಿ ಭೇಟಿ ಕೊಟ್ಟು ವಿಶೇಷ ಪೂಜೆ ಸಲ್ಲಿಕೆ ಮಾಡಿದರು. ಇನ್ನು ಈ ವೇಳೆ ವಿಜಯಲಕ್ಷ್ಮಿ ಜೊತೆಗೆ ನಟ ಧನ್ವೀರ್ ಹಾಗೂ ಚಿಕ್ಕಣ್ಣ ಕೂಡ ಭೇಟಿ ಕೊಟ್ಟಿದ್ದರು. ಇತ್ತೀಚೆಗಷ್ಟೇ ನವವಿವಾಹಿತೆ ಗಾನವಿ ಸೂಸೈಡ್ ಮಾಡಿಕೊಂಡಿದ್ರು. ಶ್ರೀಲಂಕಾಗೆ ಹನ್ಮೂನ್ಗೆ ಅಂತ ಹೋಗಿದ್ದ ದಂಪತಿ ಅರ್ಧದಲ್ಲೇ ವಾಪಸ್ ಆಗಿದ್ರು. ಮನೆಗೆ ಬಂದಿದ್ದ ಗಾನವಿ ಸೂಸೈಡ್ ಮಾಡಿಕೊಂಡಿದ್ರು. ಇದೀಗ ಈ ಘಟನೆ ಸಂಬಂಧಪಟ್ಟಕ್ಕೆ ಮನನೊಂದು ಗಾನವಿ ಪತಿ ಸೂರಜ್ ಕೂಡ ಮಹಾರಾಷ್ಟ್ರದಲ್ಲಿ ನೇಣಿಗೆ ಕೊರಳಿಟ್ಟಿದ್ರು. ಈಗ ಸೂರಜ್ ಸಾವಿನ ಸಂಬಂಧ ಸೂರಜ್ ಅತ್ತೆಗೆ ದೂರು ಕೊಟ್ಟಿದ್ದು ಪ್ರಕರಣ ದಾಖಲಾಗಿದೆ. ಸೂರಜ್ ಸಾವಿಗೆ ಗಾನವಿ ಪೋಷಕರೇ ನೇರ ಕಾರಣ ಅಂತ ಆರೋಪ ಮಾಡಿದ್ದಾರೆ. ರಾಧಾ, ಬಾಬುಗೌಡ, ಕಾರ್ತಿಕ್, ಮಹಾದೇವ, ಗಗನ್, ಶಶಿಕುಮಾರ್, ರುಕ್ಮಿಣಿ, ಅಭಿಷೇಕ್ ವಿರುದ್ಧ ಕೇಸ್ ದಾಖಲಾಗಿದೆ. ಮಾನಹಾನಿಕಾರ ಆರೋಪಗಳಿಂದ ಸೂರಜ್ ನೊಂದಿದ್ರು. ಹನಿಮೂನ್ಗೆ ತೆರಳಿದಾಗ ನಾನು ಬೇರೊಬ್ಬ ಹುಡುಗನನ್ನ ಪ್ರೀತಿ ಮಾಡ್ತಾ ಇದ್ದೇನೆ ಅಂತ ಗಾನವಿ ಹೇಳಿದ್ರು. ಇದೇ ಕಾರಣಕ್ಕೆ ಇಬ್ಬರ ಮಧ್ಯೆ ಗಲಾಟೆ ನಡೆದಿತ್ತು. ಆದರೆ ಗಾನವಿ ಪೋಷಕರು ಸೂರಜ್ ವಿರುದ್ಧವೇ ಆರೋಪ ಮಾಡಿದ್ದಾರೆ. ಈ ಎಲ್ಲ ಆರೋಪಗಳಿಂದ ಸೂರಜ್, ಆತನ ತಾಯಿ ಕೂಡ ಮಾನಸಿಕವಾಗಿ ಕುಗ್ಗಿದ್ರು. ಇದರಿಂದಲೇ ಸೂರಜ್ ಸೂಸೈಡ್ ಮಾಡಿಕೊಂಡಿದ್ದು. ಸೂರಜ್ ತಾಯಿ ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ರು ಅಂತ ಉಲ್ಲೇಖ ಮಾಡಿದ್ದಾರೆ. ಪೊಲೀಸ್ ಪತಿಯ ಸಹೋದ್ಯೋಗಿ ಸಿಬ್ಬಂದಿಯಿಂದ ಕಿರುಕುಳ ತಾಳಲಾರದೆ ಪತ್ನಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ಓಲ್ಡ್ ಟೌನ್ನಲ್ಲಿ ನವೆಂಬರ್ 6ರಂದು ಘಟನೆ ನಡೆದಿತ್ತು. ಹನುಮಂತನಗರದ ಕ್ವಾರ್ಟರ್ಸ್ನಲ್ಲಿ ರಕ್ಷಿತಾ ವಾಸವಾಗಿದ್ದರು. ಅದೇ ಕ್ವಾರ್ಟರ್ಸ್ನಲ್ಲಿ ವಾಸವಿದ್ದ ಮೌನೇಶ್ ಎಂಬಾತ ಮಹಿಳೆಗೆ ಕಿರುಕುಳ ಕೊಡುತ್ತಿದ್ದಂತೆ. ಮಾನಸಿಕವಾಗಿ ಹಾಗೂ ದೈಹಿಕವಾಗಿಯೂ ಟಾರ್ಚರ್ ಕೊಟ್ಟಿದ್ದಾನಂತೆ. ನೀನು ನನ್ನ ಜೊತೆ ಸಹಕರಿಸದಿದ್ರೆ ಫೋಟೋಗಳನ್ನು ಜಾಲತಾಣದಲ್ಲಿ ಹಾಕ್ತೀನಿ, ನಿನ್ನ ಗಂಡನಿಗೂ ಕಳಿಸ್ತೀನಿ ಅಂತ ಬೆದರಿಕೆ ಹಾಕಿದ್ನಂತೆ. ಈ ಬಗ್ಗೆ ರಕ್ಷಿತಾ ತನ್ನ ತಾಯಿ ಬಳಿಯೂ ಹೇಳ್ಕೊಂಡಿದ್ಲಂತೆ. ಪತ್ನಿಯ ಸಾವಿನ ಬಗ್ಗೆ ಕಾರಣ ಕಂಡುಕೊಳ್ಳೋಕೆ ಪತಿ ಮುಂದಾಗಿದ್ದು ಆಕೆ ಬಳಸ್ತಿದ್ದ ಮೊಬೈಲ್ ಪರಿಶೀಲನೆ ಮಾಡಿದಾಗ ಘಟನೆ ಬೆಳಕಿಗೆ ಬಂದಿದೆ. ಸದ್ಯ ಓಲ್ಡ್ ಟೌನ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಆರೋಪಿ ಮೌನೇಶ್ನನ್ನ ಬಂಧಿಸಿದ್ದಾರೆ. ಯುವತಿಗೆ ಮೆಸೇಜ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದ ಯುವಕನಿಗೆ ಯುವತಿಯ ಪೋಷಕರು ಚಾಕುವಿನಿಂದ ಇರಿದಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಅತ್ತಿಗನಾಳು ಗ್ರಾಮದ ಬಳಿ ಘಟನೆ ನಡೆದಿದೆ. ಈ ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡ ಯುವಕ ಮಂಜುನಾಥ್ ಚಿಕಿತ್ಸೆ ಫಲಿಸದೆ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾನೆ. ತನ್ನ ಪರಿಚಿತ ಹುಡುಗಿಗೆ ಮಂಜುನಾಥ್ ಮೆಸೇಜ್ ಮಾಡ್ತಾ ಇದ್ದಂತೆ. ಆದರೆ ಆ ಯುವತಿಗೆ ಬೇರೆ ಹುಡುಗನ ಜೊತೆ ವಿವಾಹ ನಿಶ್ಚಯವಾಗಿತ್ತಂತೆ. ನಿಶ್ಚಿತಾರ್ಥ ಆಗದೆ ಅಷ್ಟೆಲ್ಲ ಮೆಸೇಜ್ ಮಾಡಬೇಡ ಅಂತ ಯುವತಿ ಹೇಳಿದ್ರು. ಕೇಳದೆ ಪದೇ ಪದೇ ಮೆಸೇಜ್ ಮಾಡಿದ್ದನ್ನ ಯುವತಿ ತನ್ನ ಕುಟುಂಬಸ್ಥರಿಗೆ ತಿಳಿಸಿದ್ದಾರೆ. ಇದರಿಂದ ರೊಚ್ಚಿಗೆದ ಕುಟುಂಬಸ್ಥರು ಮಂಜುನಾಥ್ನನ್ನ ಹತ್ಯೆ ಮಾಡಿದ್ದಾರೆ. ಪತಿ ಪತ್ನಿ ಕಲಹ ಕೊಲೆಯಲ್ಲಿ ಅಂತ್ಯವಾಗಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ 76 ವೆಂಕಟಾಪುರ ಕ್ಯಾಂಪ್ ಗ್ರಾಮದಲ್ಲಿ ಘಟನೆ ನಡೆದಿದೆ. ಹೊಸಪೇಟೆಯ ಅಮರಾವತಿ ನಿವಾಸಿ ಸೆಲ್ವಕುಮಾರ್ ಬಂಧಿತ ಆರೋಪಿ. ತನ್ನ ಪತ್ನಿ ಜಾನ್ಸಿ ಎಂಬಾಕೆಯನ್ನ ಆರೋಪಿ ಸೆಲ್ವಕುಮಾರ್ ಕೊಲೆ ಮಾಡಿದ್ದ. ಕೊಲೆ ನಡೆದ 4 ಗಂಟೆಯಲ್ಲೇ ಆರೋಪಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಹೊಸ ವರ್ಷದ ಮೊದಲ ದಿನವೇ ಪತ್ನಿಯ ಕತ್ತು ಹಿಸುಕಿ ಪತಿ ಕೊಲೆ ಮಾಡಿರುವ ಘಟನೆ ಹುಬ್ಬಳ್ಳಿಯ ಆನಂದನಗರದಲ್ಲಿ ನಡೆದಿದೆ. ಅಂಜುಮ್ ಮೃತ ಮಹಿಳೆಯಾಗಿದ್ದಾರೆ. ಮೆಹಬೂಬ್ ಫಲಿಬಂದ್ ಕೃತ್ಯ ಎಸಗಿದ್ದು ಸ್ಥಳಕ್ಕೆ ಹಳೆ ಹುಬ್ಬಳ್ಳಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ.
ಬೆಂಗಳೂರಿನಲ್ಲಿ ಮನೆ ಮುಂದೆಯೇ ವ್ಯಕ್ತಿಯ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಕೆಪಿ ಅಗ್ರಹಾರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಕೊಳ್ಳೇಗಾಲ ಮೂಲದ ರೇಚಣ್ಣ ಮೃತ ವ್ಯಕ್ತಿ ನಿನ್ನೆ ತಡರಾತ್ರಿ ಕುಡಿದು ರೇಚಣ್ಣ ಮನೆಗೆ ಬಂದಿದ್ದ. ರಾತ್ರಿ 11:45 ಸುಮಾರಿಗೆ ಮನೆಯಿಂದ ರೇಚಣ್ಣ ಹೊರಬಂದಿದ್ದಾರೆ. ಈ ವೇಳೆ ದುಷ್ಕರ್ಮಿಗಳು ರೇಚಣ್ಣನ ಬೆನ್ನಿಗೆ ಎರೆದಿದ್ದಾರೆ. ಕುಡಿದ ಮಲಗಿದ್ದಾನೆ ಅಂತ ಸ್ಥಳೀಯರು ತಲೆ ಕೆಡಿಸಿಕೊಂಡಿರಲಿಲ್ಲ. ಆದರೆ ಕೆಲ ಸಮಯದ ಬಳಿಕ ಸ್ಥಳೀಯರು ನೋಡಿದಾಗ ರೇಚಣ್ಣ ಸಾವನ್ನಪ್ಪಿರೋದು ಗೊತ್ತಾಗಿದೆ. ಘಟನೆ ಸಂಬಂಧ ಕೆಪಿ ಅಗ್ರಹಾರ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಬೆಳಗಾವಿಯ ಹಿಂಡಲಗ ಜೈಲಿಗೆ ಮತ್ತೆ ಮೊಬೈಲ್ ಹಾಗೂ ಡ್ರಗ್ಸ್ ಸಾಗಾಟ ಮಾಡಲಾಗ್ತಾ ಇದೆ ಅನ್ನೋ ಆರೋಪ ಕೇಳಿಬಂದಿದೆ. ಜೈಲಿನ ಗೋಡೆಯ ಮೇಲಿಂದ ಕಿಡಿಗೇಡಿಗಳು ಮೊಬೈಲ್ ಹಾಗೂ ಡ್ರಗ್ಸ್ ಎಸೆದಿದ್ದಾರೆ. ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ಬಂದ ಖದೀಮ ಜೈಲೊಳಗೆ ಸಿಮ್ ಕಾರ್ಡ್, ಮೊಬೈಲ್, ಮಾದಕ ವಸ್ತುಗಳನ್ನು ಎಸೆದು ಕ್ಷಣಾರ್ಧದಲ್ಲಿ ಪರಾರಿಯಾಗಿದ್ದಾನೆ. ಖದೀಮನ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ಘಟನೆ ಬಗ್ಗೆ ಸುದ್ದಿ ಆಗ್ತಾ ಇದ್ದಂಗೆ ಹಿಂಡಲಗ ಜೈಲಿಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ಕೊಟ್ಟರು. ಸಿಸಿಬಿ ಇನ್ಸ್ಪೆಕ್ಟರ್ ಹಾಗೂ ಗ್ರಾಮೀಣ ಠಾಣಾ ಸಿಪಿಐ ದೌಡಾಯಿಸಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ವಿಚಾರದಲ್ಲಿ ನಡೆದ ಗಲಾಟೆಯಲ್ಲಿ ಹೋಟೆಲ್ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ಚಿಕ್ಕಮಗಳೂರು ಬಸ್ ನಿಲ್ದಾಣದ ಸಮೀಪದ ವಿನಾಯಕ ಹೋಟೆಲ್ನಲ್ಲಿ ಗಲಾಟೆಯಾಗಿದೆ. ಶಿವಮೊಗ್ಗ ಮೂಲದ ಕಾನ್ಸ್ಟೇಬಲ್ ಎಂದು ಹೇಳಿಕೊಂಡು ಬಂದ ವ್ಯಕ್ತಿಯೊಬ್ಬ ದಾಂಧಲೆ ನಡೆಸಿದ್ದಾನೆ. ಕಾರ್ನಲ್ಲಿ 5 ಬೆಳಗ್ಗೆ ಹೋಟೆಲ್ಗೆ ಬಂದಿದ್ದಾರೆ. ಈ ವೇಳೆ ಕಾರ್ಗೆ ಟೀ ಕೊಡು ಅಂತ ಕೇಳಿದಾಗ ಹೋಟೆಲ್ ಸಿಬ್ಬಂದಿ ಆಗಲ್ಲ ಅಂತ ಹೇಳಿದ್ದಾರೆ. ಪೊಲೀಸರಿಗೆ ಟೀ ಕೊಡಲ್ವಾ ಅಂತ ಆಗಮಿಸಿದ ವ್ಯಕ್ತಿ ದಾಂಧಲೆ ನಡೆಸಿದ್ದಾನೆ. ಗಲಾಟೆ ದೃಶ್ಯ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಇದ ಕೊಪ್ಪಳದಲ್ಲಿ ಟಿಪ್ಪರ್ಗಳು ಯದ್ವಾ ತದ್ವಾ ಓಡಾಡ್ತಾ ಇದೆ. ಜಲ್ಲಿಕಲ್ಲು ತುಂಬಿದ್ದ ಟಿಪ್ಪರ್ ಲಾರಿ ಕಾರ್ಗೆ ಡಿಕ್ಕೆ ಹೊಡೆದಿದೆ. ಕೊಪ್ಪಳದ ನಗರಸಭೆ ಮುಂಭಾಗವೇ ಘಟನೆ ಆಗಿರುವಂಥದ್ದು. ಘಟನೆಯಲ್ಲಿ ಕಾರ್ನ ಹಿಂಭಾಗ ಸಂಪೂರ್ಣವಾಗಿ ಜಖಂಗೊಂಡಿದೆ. ಟಿಪ್ಪರ್ ಚಾಲಕರ ವಿರುದ್ಧ ಸಿಡಿದಿದ್ದ ಸ್ಥಳೀಯರು ಪ್ರತಿಭಟನೆ ಮಾಡಿದ್ದಾರೆ. ಸದ್ಯ ಸ್ಥಳಕ್ಕಾಗಮಿಸಿದ ಸಂಚಾರಿ ಪೊಲೀಸರು ವಾತಾವರಣ ತಿಳಿಗೊಳಿಸಿದರು. ಶಿವಮೊಗ್ಗದಲ್ಲಿ ಚಲಿಸ್ತಾ ಇದ್ದಾಗಲೇ ಕೆಎಸ್ಆರ್ಟಿಸಿ ಬಸ್ನ ಸ್ಟೇರಿಂಗ್ ಕಟ್ ಆಗಿದೆ. ಚಾಲಕನ ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತವನ್ನು ತಪ್ಪಿದೆ. ಶಿವಮೊಗ್ಗದಿಂದ ತೀರ್ಥಹಳ್ಳಿಗೆ ತೆರಳುತ್ತಾ ಇದ್ದ ಬಸ್ನ ಸ್ಟೇರಿಂಗ್ ಏಕಾಏಕಿ ಕಟ್ ಆಗಿದೆ. ಬಸ್ನಲ್ಲಿ 50ಕ್ಕೂ ಹೆಚ್ಚು ಜನ ಪ್ರಯಾಣ ಮಾಡ್ತಾ ಇದ್ರು. ಹುಬ್ಬಳ್ಳಿಯಲ್ಲಿ ನಡೆದ ಮಾನ್ಯ ಮರ್ಯಾದಾ ಹತ್ಯೆ ಪ್ರಕರಣ ಸಂಬಂಧ ಇನಾಂ ವೀರಾಪುರ ಗ್ರಾಮಕ್ಕೆ ಸಚಿವ ಎಚ್.ಸಿ. ಮಹಾದೇವಪ್ಪ ಭೇಟಿ ನೀಡಿದ್ದು, ದೌರ್ಜನ್ಯಕ್ಕೆ ಒಳಗಾದ ವಿವೇಕಾನಂದ ಮನೆಗೆ ಭೇಟಿ ನೀಡಿದ್ದು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಇನ್ನು ಈ ವೇಳೆ ಶಾಸಕ ಪ್ರಸಾದ್ ಅಬ್ಬಯ್ಯ, ಎನ್ಎಚ್ ಕೋನರೆಡ್ಡಿ, ಪರಿಷತ್ನ ಸದಸ್ಯ ಎಫ್ಎಚ್ ಜಕ್ಕಪ್ಪನವರ ಸೇರಿ ಹಲವರು ಉಪಸ್ಥಿತರಿದ್ದರು. ಇನ್ನು ಇದೇ ವೇಳೆ ಸಂತ್ರಸ್ತ ಕುಟುಂಬಕ್ಕೆ 16 ಲಕ್ಷ ಪರಿಹಾರದ ಹಣ ವಿತರಣೆ ಮಾಡಿದ್ದಾರೆ. ಇನ್ನು ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹಾದೇವಪ್ಪ ಮಾತನಾಡಿದ್ದು, ಮೃತ ಮಾನ್ಯ ಹೆಸರಲ್ಲಿ ಮರ್ಯಾದಾ ಹತ್ಯೆ ತಡೆಗೆ ಕಾನೂನು ತರಬೇಕು ಅನ್ನೋ ಆಗ್ರಹ ಕೇಳಿ ಬಂದಿದೆ. ಈ ಬಗ್ಗೆ ಸಿಎಂ ಜೊತೆ ಚರ್ಚೆ ಮಾಡಿದ್ದೇನೆ ಅಂತಂದ್ರು. 7 ತಿಂಗಳ ಹಸುಗೂಸು ಹೊಟ್ಟೆ ಇರೋದನ್ನು ಆ ಮಹಿಳೆಯನ್ನು ಕೊಂದಾಕಿರ್ತಕ್ಕಂಥದ್ದು ಅತ್ಯಂತ ಮೃಗೀಯ ಒಂದು ಕೊಲೆ. ಈ ಕೊಲೆಗೆ ತೀಕ್ಷ್ಣವಾಗಿ ಕ್ರಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಗೃಹ ಮಂತ್ರಿಗಳು ಕೊಟ್ಟಿದ್ದಾರೆ, ಚೀಫ್ ಮಿನಿಸ್ಟರ್ ಕೊಟ್ಟಿದ್ದಾರೆ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೊಟ್ಟಿದ್ದಾರೆ, MLA ಹೇಳಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ನಮ್ಮ ಸರ್ಕಾರ ಇದನ್ನೆಲ್ಲ ಸಹಿಸೋದಿಲ್ಲ. ಮತ್ತು ಅವರು ತುಂಬ ನಮ್ಮೂರಲ್ಲಿ ನೊಂದ್ಕೊಂಡಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ರಾಜಕೀಯ ಪದೋನ್ನತಿಯ ಆಶಾವಾದವನ್ನ ಬಿಚ್ಚಿಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್ ಪರೋಕ್ಷವಾಗಿ ಸಿಎಂ ಆಗುವ ಆಸೆಯನ್ನು ಬಿಚ್ಚಿಟ್ಟಿದ್ದಾರೆ. ನಾನು ಆಶಾವಾದಿಯಾಗಿ ಬದುಕಿದ್ದೇನೆ. ನನಗೂ ಎಲ್ಲ ರೀತಿಯಲ್ಲಿ ಆಕಾಂಕ್ಷೆಗಳಿವೆ. ಪದೋನ್ನತಿ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು, ಒಂದೊಂದು ಹಂತದಲ್ಲೂ ಮುಂದಿನ ಹಂತಕ್ಕೆ ಹೋಗಬೇಕು ಅಂತ ಆಕಾಂಕ್ಷೆ ಪ್ರತಿಯೊಬ್ಬರಿಗೂ ಇರುತ್ತೆ ಅಂತ ಹೇಳಿ ಸಿಎಂ ಆಗುವ ಆಸೆಯನ್ನು ಪರೋಕ್ಷವಾಗಿ ಬಿಚ್ಚಿಟ್ಟಿದ್ದಾರೆ. ರಾಜಕೀಯ ಪದೋನ್ನತಿ 26ಕ್ಕೆ ಅದು ನಮ್ಮ ಹೈಕಮಾಂಡ್ನವ್ರಿಗೆ ಬಿಟ್ಟಿರೋದು. ಹೈಕಮಾಂಡ್ನವ್ರು ಮಾಡಿದ್ರೆ ಆಗುತ್ತೆ. ನೋಡಿ, ನಾನು ಯಾವತ್ತೂ ಕೂಡ ಆಶಾವಾದಿಯಾಗೇ ಬದುಕಿದ್ದೀನಿ ಇಲ್ಲಿವರೆಗೂ. ಅದೇನು ಹೊಸದಾಗಿ ಆಗಬೇಕಾಗೇನಿಲ್ಲ. ನನಗೂ ಆಂಬಿಷನ್ ಇದೆ, ಎಲ್ಲರ ರೀತಿಯಲ್ಲಿ ನನಗೂ ಕೂಡ ಆಂಬಿಷನ್ ಇದೆ. ಈಗ ನಾನು ರಾಜಕೀಯಕ್ಕೆ ಸೇರುವಾಗ ಸ್ವಾಭಾವಿಕವಾಗಿ MLA ಆಗಬೇಕು, ಆಮೇಲೆ ಮಂತ್ರಿ ಆಗಬೇಕು, ಹಿಂಗೆಲ್ಲ ಇಟ್ಕೊಂಡಿರೋದು. ಒಂದೊಂದು ಸ್ಟೆಪ್ಪಲ್ಲೂ ಕೂಡ ಇನ್ನೊಂದು ಸ್ಟೆಪ್ಪಿಗೆ ಹೋಗೋಣ ಅನಿಸುತ್ತೆ. ಆದ್ದರಿಂದ ಅದೆಲ್ಲ ನಮ್ಮ ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥ ವಿಷಯ. ನಿವೃತ್ತಿಯಾದ ಇಎಸ್ಐಗೆ ಬೀಳ್ಕೊಡುಗೆ ನೀಡೋ ನೆಪದಲ್ಲಿ ಇಡೀ ಪೊಲೀಸ್ ಸ್ಟೇಷನ್ ಖಾಲಿ ಹೊಡೆದಿದೆ. ನೆಲಮಂಗಲ ಟೌನ್ ಠಾಣಾ ಪೊಲೀಸರು ಇಡೀ ಸ್ಟೇಷನ್ ಖಾಲಿ ಮಾಡಿಕೊಂಡು ರೆಸಾರ್ಟ್ನಲ್ಲಿ ಭರ್ಜರಿ ಸ್ಟೆಪ್ ಹಾಕಿರುವುದು ಇದೀಗ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ.
ಹೊಸ ವರ್ಷದ ಹಿನ್ನೆಲೆಯಲ್ಲಿ ನಮ್ಮ ಮೆಟ್ರೋಗೆ ಭರ್ಜರಿ ಆದಾಯ ಬಂದಿದೆ. ಯೆಲ್ಲೋ, ಪರ್ಪಲ್ ಮತ್ತು ಗ್ರೀನ್ ಲೈನ್ ಮೆಟ್ರೋಗಳಲ್ಲಿ 8,93,903 ಪ್ರಯಾಣಿಕರು ಒಂದೇ ದಿನದಲ್ಲಿ ಪ್ರಯಾಣ ಮಾಡಿದ್ದಾರೆ. ಕೋಟಿ ಆದಾಯ ಬಂದಿದೆ. ಬೆಳಗ್ಗೆ 5 ಗಂಟೆಯಿಂದ ಮಧ್ಯರಾತ್ರಿ 3:10ರವರೆಗೆ ಮೆಟ್ರೋ ರೈಲುಗಳು ಸಂಚಾರ ಮಾಡಿದ್ದು ಬರೋಬ್ಬರಿ 3,08,00,000 ಆದಾಯ ಬಂದಿದೆ. ಮನೆಯನ್ನ ಅಕ್ರಮವಾಗಿ ನೆಲಸಮ ಮಾಡಿದ್ದಾರೆ ಅಂತ ಆರೋಪಿಸಿ ವೃದ್ಧ ದಂಪತಿ ನಡೆಸುತ್ತಿರುವ ಪ್ರತಿಭಟನೆ 4ನೇ ದಿನವೂ ಮುಂದುವರೆದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಸಹಾಯಕ ಆಯುಕ್ತರ ಕಚೇರಿ ಮುಂಭಾಗದಲ್ಲಿ ಧರಣಿ ನಡೆಸ್ತಾ ಇದ್ದಾರೆ. ಮನೆ ನೆಲಸಮ ಮಾಡಿದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ ಮುಂದುವರೆದಿದೆ. ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಸಹೋದರ ಎನ್ ವಿನಯ್ ಹೆಗಡೆ ನಿಧನರಾಗಿದ್ದಾರೆ. ನಿಟ್ಟೆ ಯೂನಿವರ್ಸಿಟಿಯ ಕುಲಪತಿ ಎನ್ ವಿನಯ್ ಹೆಗಡೆ ಶಿಕ್ಷಣ ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದ್ರು. ಈ ಮೂಲಕ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಿದ್ರು. ಇಂದು ಅವರು ನಿಧನಗೊಂಡಿದ್ದು ಮಂಗಳೂರಿನ ಶಿವಭಾಗ್ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. 2022ರಲ್ಲಿ ನ್ಯೂಸ್ 18ನ ಹೆಲ್ತ್ ಕೇರ್ ಪ್ರಶಸ್ತಿಗೆ ವಿನಯ್ ಹೆಗಡೆ ತಂದೆಯವರ ಹೆಸರಲ್ಲಿರೋ ಕೆಎಸ್ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ ಆಸ್ಪತ್ರೆ ಭಾಜನವಾಗಿತ್ತು. ಕಾಲ್ಜಾರ್ ಬಿದ್ದು ಇಬ್ಬರು ಮಹಿಳೆಯರು ನೀರು ಪಾಲಾಗಿರುವ ಘಟನೆ ರಾಯಚೂರು ಜಿಲ್ಲೆಯ ಆನೆಹೊಸೂರಿನ ನಾರಾಯಣಪುರ ಬಲದಂಡೆ ಬಳಿ ನಡೆದಿದೆ. 35 ವರ್ಷದ ಈರಮ್ಮ ಮತ್ತು 30 ವರ್ಷದ ದೇವಮ್ಮ ಮೃತ ದುರ್ದೈವಿಗಳಾಗಿದ್ದಾರೆ. ನಿತ್ಯದಂತೆ ಭತ್ತ ಹೆಚ್ಚುವ ಕೆಲಸ ಮುಗಿಸಿಕೊಂಡು ಕೈಕಾಲು ತೊಳೆದುಕೊಳ್ಳೋಕೆ ಕಾಲುವೆಗೆ ತೆರಳಿದ್ದ ವೇಳೆ ಅವಘಡ ಸಂಭವಿಸಿದೆ. ಈ ಘಟನೆಯಲ್ಲಿ ಓರ್ವ ಮಹಿಳೆ ಶವ ಪತ್ತೆಯಾಗಿದ್ದು ಇನ್ನೋರ್ವ ಮಹಿಳೆಗಾಗಿ ಶೋಧ ನಡೆಸಲಾಗ್ತಾ ಇದೆ. ಬಲವಂತವಾಗಿ ಕಾರಿನಲ್ಲಿ ತಂದೆ ತನ್ನ ಮಗನನ್ನ ಕರ್ಕೊಂಡು ಹೋಗಿದ್ದು ತಂದೆಯನ್ನ ಕಳ್ಳನೆಂದು ಸ್ಥಳೀಯರು ಭಾವಿಸಿರುವ ಘಟನೆ ಮಂಡ್ಯದ ಮದ್ದೂರಿನಲ್ಲಿ ನಡೆಯಿತು. ಕಾರಿನಲ್ಲಿ ಮಗುವನ್ನ ಕರ್ಕೊಂಡು ಹೋಗ್ತಿದ್ದಂತೆ ಸ್ಥಳೀಯರು 112ಗೆ ಕರೆ ಮಾಡಿದ್ದಾರೆ. ದೂರು ಬರ್ತಾ ಇದ್ದಂತೆ ಕಾರು ಹಿಂಬಾಲಿಸಿ ಹಿಡಿದು ಪೊಲೀಸರು ವಿಚಾರಣೆ ಮಾಡಿದಾಗ ಸತ್ಯಾಸತ್ಯತೆ ಬಯಲಾಗಿದೆ. ಅಪ್ಪನೇ ಮಗುವನ್ನ ಕರ್ಕೊಂಡು ಹೋಗ್ತಾ ಇದ್ದು ಜನರ ತಪ್ಪಾಗಿ ಅರ್ಥೈಸಿಕೊಂಡಿರೋದು ಗೊತ್ತಾಗಿದೆ. ಧರ್ಮಸ್ಥಳ ಬುರುಡೆ ಕೇಸ್ ಸಂಬಂಧ ಪ್ರಕರಣ ತನಿಖಾಧಿಕಾರಿಯನ್ನ ವರ್ಗಾವಣೆ ಮಾಡಲಾಗಿದೆ. ಚಿಕ್ಕಮಗಳೂರು ಎಸ್ಪಿಯಾಗಿ ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ತನಿಖೆಯ ಸಂಪೂರ್ಣ ಜವಾಬ್ದಾರಿ ನಿಭಾಯಿಸ್ತಾ ಇದ್ದ ಜಿತೇಂದ್ರ ದಯಾಮ್ನ ದಿಢೀರ್ ವರ್ಗಾವಣೆ ಮಾಡಲಾಗಿದೆ. ಇನ್ನು ಬೆಂಗಳೂರು ಪೂರ್ವ ವಲಯ ಡಿಸಿಪಿಯಾಗಿ ವರ್ಗಾವಣೆ ಆಗಿದ್ದಾರೆ. ದ್ವೇಷ ಭಾಷಣ ಮಸೂದೆಗೆ ಬಿಜೆಪಿ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಇದರ ಮಧ್ಯೆ ಕಳೆದ ವಾರವೇ ರಾಜಭವನಕ್ಕೆ ಸರ್ಕಾರ 20ಕ್ಕೂ ಹೆಚ್ಚು ಮಸೂದೆಗಳನ್ನು ಕಳಿಸಿದೆ. ಆದರೆ ಗವರ್ನರ್ ಈವರೆಗೂ ಯಾವ ಮಸೂದೆಗೂ ಅಂಕಿತ ಹಾಕಿಲ್ಲ. ಅಲ್ಲದೆ ಯಾವ ಮಸೂದೆ ಬಗ್ಗೆಯೂ ಸ್ಪಷ್ಟನೆಯನ್ನು ಕೇಳಿಲ್ಲ, ಸಲಹೆಯನ್ನು ಕೂಡ ನೀಡಿಲ್ಲ. ಹೀಗಾಗಿ ದ್ವೇಷ ಭಾಷಣ ವಿಧೇಯಕ ಅಂಗೀಕಾರಕ್ಕೆ ಬಿಜೆಪಿ ಜೆಡಿಎಸ್ ನಿಯೋಗ ವಿರೋಧ ವ್ಯಕ್ತಪಡಿಸಿದ್ದು ವಿಧೇಯಕಕ್ಕೆ ಅಂಕಿತ ಹಾಕದಂತೆ ಮನವಿಯನ್ನ ಮಾಡಿಕೊಂಡಿದೆ. ರಾಜ್ಯಪಾಲರ ನಡೆ ಈಗ ಭಾರೀ ಕುತೂಹಲ ಮೂಡಿಸ್ತಾ ಇದೆ. ಪ್ರಧಾನಿ ಮೋದಿ ಹೆಸರು ದುರ್ಬಳಕೆ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ದೆಹಲಿ ನಿವಾಸಿ ನಿತೀಶ್ ಕೊಹ್ಲಿ ವಿರುದ್ಧ ಆರೋಪ ಮಾಡಲಾಗಿದೆ. ಐಟಿ ಆಕ್ಟ್ನಡಿ ನಿತೀಶ್ ವಿರುದ್ಧ ಸಿಬಿಐಗೆ ದೂರು ಕೊಡಲಾಗಿದೆ. ಪ್ರಧಾನಿಯ ಪ್ರಿನ್ಸಿಪಲ್ ಸೆಕ್ರೆಟರಿ ಪಿಕೆ ಮಿಶ್ರಾ ಹೆಸರಲ್ಲಿ ISRO ಇಸ್ರೋ DRDOಗೆ ಆರೋಪಿ ಇಮೇಲ್ ಮಾಡಿದ್ದ. ಇಮೇಲ್ನಲ್ಲಿ ನನಗೆ ಪ್ರಧಾನಿ ಆಶೀರ್ವಾದ ಇದೆ ಅಂತ ಉಲ್ಲೇಖಿಸಿದ್ದು ಜೆಟ್ ಎಂಜಿನ್ ಅಭಿವೃದ್ಧಿ ಬಗ್ಗೆ ಆರೋಪಿ ಇಮೇಲ್ ಮಾಡಿದ್ದ ಎನ್ನಲಾಗಿದೆ. ಕಂಬಳದ ಭೀಷ್ಮ ಗುಣಪಾಲ ಕಡಂಬರಿಗೆ ವೇದಿಕೆಯಲ್ಲಿ ಅವಮಾನ ಮಾಡಿರೋ ಘಟನೆ ಮಂಗಳೂರಿನಲ್ಲಿ ನಡೆದಿದೆ. ಬಂಗ್ರಾ ಕೂಳೂರಿನಲ್ಲಿ ನಡೆದ ರಾಮ ಲಕ್ಷ್ಮಣ ಜೋಡು ಕೆರೆ ಕಂಬಳದ ವೇಳೆ ಹಿರಿಯ ತೀರ್ಪುಗಾರ ಗುಣಪಾಲ ಕಡಂಬರಿಗೆ ಅರುಣ್ ಶೆಟ್ಟಿ ಎಂಬಾತ ಮೈಕ್ ಕಸಿಕೊಂಡು ಅವಮಾನ ಮಾಡಿದ್ದಾನೆ. ಇನ್ನು ಬ್ರಿಜೇಶ್ ಚೌಟಾ ನೇತೃತ್ವದಲ್ಲಿ ನಡೆದ ಕಂಬಳ ಕಾರ್ಯಕ್ರಮದಲ್ಲಿ ಹಿರಿಯ ತೀರ್ಪುಗಾರ ಗುಣಪಾಲ ಕಡಂಬರು ಕಂಬಳದ ವಿವರಣೆ ಕೊಡ್ತಾ ಇದ್ರು. ಈ ವೇಳೆ ಮೈಕ್ ಕಿತ್ಕೊಂಡು ನೀವು ಸ್ವಲ್ಪ ಸುಮ್ಮನೆ ಕುಳಿತುಕೊಳ್ಳಿ, ಇಲ್ಲಿ ಕೋಣ ಬಿಡುವುದಿದೆ ಎಂದು ಏಕವಚನದಲ್ಲಿ ಹೇಳಿದ್ದಾನೆ. ಇದರಿಂದ ಗುಣಪಾಲ ಕಡಂಬ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಅತ್ತಿಬೆಲೆಗೆ ನವೀಕೃತಗೊಂಡ ಅತ್ತಿಬೆಲೆ ಪುರಸಭೆ ನಿಲ್ದಾಣ ಲೋಕಾರ್ಪಣೆ ಮಾಡಲಾಗಿದೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಲೋಕಾರ್ಪಣೆ ಮಾಡಿದ್ರು. ಇದರ ಜೊತೆಗೆ ಬೆಂಗಳೂರಿನ ವಿವಿಧ ಕಡೆ ಬಿಎಂಟಿಸಿ ಬಸ್ ಸೇವೆ ಕೂಡ ಉದ್ಘಾಟನೆ ಮಾಡಲಾಗಿದೆ. ಈ ಹಿಂದೆ ಪುರಸಭೆ ಸ್ಥಳದಲ್ಲಿಯೇ ಬಸ್ ನಿಲ್ದಾಣವಿತ್ತು. ಸರಿಯಾದ ಬಸ್ ನಿಲ್ದಾಣವಿಲ್ಲದೆ ಜನ ಪರದಾಡ್ತಾ ಇದ್ರು. ಇದರ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ವಿಸ್ತಾರವಾದ ವರದಿ ಮಾಡಲಾಗಿತ್ತು. ಸದ್ಯ ವರದಿ ಬೆನ್ನಲ್ಲೇ ಹೊಸ ವರ್ಷದ ದಿನವೇ ಗಡಿ ಗ್ರಾಮ ಅತ್ತಿಬೆಲೆ ಬಸ್ ನಿಲ್ದಾಣ ಲೋಕಾರ್ಪಣೆ ಮಾಡಲಾಗಿದೆ. ಸಾರ್ವಜನಿಕ ಪ್ರಯಾಣಿಕರ ಅನುಕೂಲಕ್ಕಾಗಿ ಆನೇಕಲ್ ತಾಲೂಕಿನ ನಾಯಕರಾದಂತಹ ಮಾಜಿ ಚೇರ್ಮನ್
ಹೊಸ ವರ್ಷಾಚರಣೆ ಹಿನ್ನೆಲೆ ಗೃಹ ಸಚಿವ ಪರಮೇಶ್ವರ್ಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಶುಭ ಕೋರಿದ್ದಾರೆ. ಡಿಜಿಪಿ ಡಾಕ್ಟರ್ ಸಲೀಂ ಅಹಮ್ಮದ್, ಅಲೋಕ್ ಕುಮಾರ್, ಸೀಮಂತ್ ಕುಮಾರ್ ಸಿಂಗ್ ಸೇರಿ ಹಲವು ಅಧಿಕಾರಿಗಳು ಗೃಹ ಸಚಿವರನ್ನ ಭೇಟಿಯಾಗಿ ಹೊಸ ವರ್ಷದ ಶುಭಾಶಯ ಕೋರಿದ್ರು. ಬಳಿಕ ಪೊಲೀಸ್ ಇಲಾಖೆಯ ಕೈಪಿಡಿಯನ್ನ ಪರಮೇಶ್ವರ್ ಬಿಡುಗಡೆ ಮಾಡಿದ್ದಾರೆ. ನಂತರ ಐಪಿಎಸ್ ಅಧಿಕಾರಿಗಳ ಜೊತೆ ಗ್ರೂಪ್ ಫೋಟೋವನ್ನ ತೆಗೆಸಿಕೊಂಡ್ರು. ಹೊಸ ವರ್ಷದ ಆಚರಣೆ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಇಡೀ ರಾಜ್ಯದಲ್ಲಿ ಆಚರಣೆ ಮಾಡಿದ್ದಾರೆ. ಇದಾದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಪರಮೇಶ್ವರ್, ಹೊಸ ವರ್ಷಾಚರಣೆ ಸಕ್ಸಸ್ ಆಗಿದೆ. ಬೆಂಗಳೂರಿನಲ್ಲಿ 7-8 ಲಕ್ಷ ಜನ ಸಂಭ್ರಮದಲ್ಲಿ ಭಾಗಿಯಾಗಿದ್ರು. ನಾನು ಕೂಡ ಕಮಾಂಡ್ ಸೆಂಟರ್ನಲ್ಲಿ ಹೋಗಿ ಕೂತಿದ್ದೆ. ಈ ಬಾರಿ ಜವಾಬ್ದಾರಿಯಿಂದ ಹೊಸ ವರ್ಷ ಆಚರಣೆ ಮಾಡಲಾಗಿದೆ. ಎಲ್ಲೂ ಕೂಡ ಅಹಿತಕರ ಘಟನೆಯಾಗಿಲ್ಲ, ಟ್ರಾಫಿಕ್ ಜಾಮ್ ಆಗಿಲ್ಲ ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯಿಸಿದ್ದು, ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಹೊಸ ವರ್ಷದ ಆಚರಣೆ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಇಡೀ ರಾಜ್ಯದಲ್ಲಿ ಆಚರಣೆ ಮಾಡಿದ್ದಾರೆ. ವಿಶೇಷವಾಗಿ ಬೆಂಗಳೂರಿನಲ್ಲಿ ನಾವು ನಿರೀಕ್ಷೆ ಮಾಡಿದ್ದು ಇನ್ನೂ ಹೆಚ್ಚು ಜನ ಇದರಲ್ಲಿ ಭಾಗವಹಿಸ್ತಾರೆ ಅಂತೇಳಿ ನಿರೀಕ್ಷೆ ಮಾಡಿದ್ವಿ. ನಮಗೆ ಒಂದು ಲೆಕ್ಕದ ಪ್ರಕಾರ 7-8 ಲಕ್ಷ ಜನ ಭಾಗವಹಿಸಿದ್ದಾರೆ ಅಂಥೇಳಿ ನಮ್ಮ ಇಲಾಖೆಯವರು ಹೇಳ್ತಾ ಇದ್ದಾರೆ. ನಾನು ಕೂಡ ಕಮಾಂಡ್ ಸೆಂಟರ್ನಲ್ಲಿ ಕೂತು ರಾತ್ರಿ 1:30ವರೆಗೂ ಕೂತ್ಕೊಂಡು ವೀಕ್ಷಣೆ ಮಾಡಿದ್ದೇನೆ. ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ, ಎಲ್ಲೂ ಕೂಡ ಅಹಿತಕರವಾದ ಘಟನೆ ಯಾವುದೂ ಆಗಲಿಲ್ಲ, ಟ್ರಾಫಿಕ್ ಜಾಮ್ ಆಗಲಿಲ್ಲ. ಬೆಂಗಳೂರು ನಗರದಲ್ಲಿ ಅನೇಕ ಸಂಚುಗಳು ನಡೆದಿದ್ರು ಕೂಡ ನಮ್ಮ ಹೋಮ್ ಡಿಪಾರ್ಟ್ಮೆಂಟ್ನ ಎಲ್ಲ ನಮ್ಮ ಅಫಿಷಿಯಲ್ಸು ಭಾಳ ಜಾಗೃತಿ ಮೂಡಿ ಭಾಳ ಶಾಂತಿಯಿಂದ 26ಕ್ಕೆ ಬೀಳ್ಕೊಡುಗೆಯನ್ನು 25 ಬೀಳ್ಕೊಡುಗೆ ಕೊಟ್ಟು 26ಕ್ಕೆ ಸ್ವಾಗತ ಮಾಡಿದ್ದಾರೆ. ಸೊ ನಾನು ಕೂಡ ಆ ಮಧ್ಯರಾತ್ರಿಯಲ್ಲಿ ನಾನು ಪ್ರತಿ ಸಂದರ್ಭದಲ್ಲೂ ಕೂಡ ನಾನು ವಾಚ್ ಮಾಡ್ತಾಯಿದ್ದೆ. ಬೆಂಗಳೂರು ನಗರದ ಒಬ್ಬ ಶಾಸಕನಾಗಿ ಇದನ್ನು ಮಂತ್ರಿಯಾಗಿ. ಸೊ ಎಲ್ಲ ಆಫೀಸರ್ಸು ಬಂದಿದ್ದರು, ಅವ್ರಿಗೆಲ್ಲ ಶುಭ ಹಾರೈಸ್ತೇನೆ. ಎಂಟೈರ್ ಟೀಮ್ ಅಂಡರ್ ದಿ ಲೀಡರ್ಶಿಪ್ ಆಫ್ ಪರಮೇಶ್ವರ್ ಎಲ್ಲರೂ ಕೂಡ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎಲ್ಲೂ ಕೂಡ ಯಾವ ಥರದ ಘಟನೆ ನಡೆದಂಗೆ ನೋಡಿಕೊಂಡಿದ್ದಾರೆ. ಶುಭವನ್ನು ಹಾರೈಸ್ತೇನೆ. ಬೆಂಗಳೂರು ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ನಂದಿ ಬೆಟ್ಟದ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಬೆಳಗ್ಗೆ 10 ಗಂಟೆಗೆ ನಂದಿಗಿರಿ ಧಾಮದ ಬಾಗಿಲು ತೆರೆದಿದ್ದು, ನಂದಿ ಬೆಟ್ಟದ ಚೆಕ್ಪೋಸ್ಟ್ನಿಂದ ನಂದಿ ಬೆಟ್ಟದ ಕ್ರಾಸ್ವರೆಗೂ ವಾಹನಗಳು ಸಾಲುಗಟ್ಟಿ ನಿಂತುಕೊಂಡಿದ್ದಾವೆ. ಸರತಿ ಸಾಲಲ್ಲಿ ನಂದಿ ಬೆಟ್ಟಕ್ಕೆ ಪ್ರವಾಸಿಗರನ್ನ ಬಿಡಲಾಗ್ತಾ ಇದೆ. ವಿಶ್ವದಾದ್ಯಂತ ಹೊಸ ವರ್ಷವನ್ನು ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಗಿದೆ. ಹೊಸ ವರ್ಷಕ್ಕೆ ಅಭಿಮಾನಿಗಳಿಗೆ ಸ್ಟಾರ್ ನಟ ನಟಿಯರು ಶುಭಾಶಯ ಕೋರಿದ್ದಾರೆ. ನಟರಾದ ಶಿವಣ್ಣ, ಡಾಲಿ, ಧನಂಜಯ್, ರಮೇಶ್ ಅರವಿಂದ್, ಶರಣ್ ಸೇರಿದಂತೆ ಹಲವು ನಟರು ಶುಭ ಕೋರಿದ್ರು. ಇನ್ನು ನಟಿ ದೀಪಿಕಾ ದಾಸ್ ಪತಿ ಜೊತೆ ದುಬೈನಲ್ಲಿ ಹೊಸ ವರ್ಷವನ್ನು ಆಚರಣೆ ಮಾಡಿದ್ದಾರೆ. ಶುಭಾಶಯಗಳು 2026, ಹ್ಯಾಪಿ ನ್ಯೂ ಇಯರ್ 2026. ಈ 2026 ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ತೀನಿ. 2025ರಲ್ಲಿ ಡಿಸೆಂಬರ್ ಕೊನೆ ಕ್ರಿಸ್ಮಸ್ ದಿವಸ 45 ಸಿನಿಮಾನ ನೋಡಿ ತುಂಬ ಅಪ್ರಿಷಿಯೇಟ್ ಮಾಡಿದ್ರೆ ತುಂಬ ಥ್ಯಾಂಕ್ಸ್. ಇದೇ ಥರ ಪ್ರೀತಿ ವಿಶ್ವಾಸ ಇರಲಿ ಕನ್ನಡ ಸಿನಿಮಾ ಮೇಲೆ, ಅವಾಗ ಎಲ್ಲ ಸಿನಿಮಾಗಳ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಒನ್ಸ್ ಅಗೈನ್ ಹ್ಯಾಪಿ ನ್ಯೂ ಇಯರ್. ಈ ವರ್ಷ ಒಂದು ಡಿಸೈಡ್ ಮಾಡೋಣ. ನಮ್ಮ ಕನಸಿನಿದೆಯೋ ನಾವು ಏನು ಆಸೆ ಪಡ್ತಿದೆಯೋ ಅದರ ಬಗ್ಗೆ 3 ವಿಷಯಗಳಾಗಬೇಕ್ರಿ. 1, ಮನಸ್ಸು ಮಾಡಬೇಕು. 2, ಮನಸ್ಸು ಮಾಡಿದ್ದನ್ನು ಶುರು ಮಾಡಬೇಕು. 2025 ಅತಿ ವೇಗವಾಗಿ ಮುಗಿದೋಗಿ 2026 ಬಂದೇ ಬಿಡ್ತು. ತಾವೆಲ್ಲರೂ ಕೂಡ ಈ ಒಂದು ಹೊಸ ವರ್ಷದ ಆಚರಣೆಗೋಸ್ಕರವಾಗಿ ಕಾತುರದಿಂದ ಕಾಯ್ತಾ ಇದ್ದೀರಿ, ಸಿದ್ಧರಾಗಿದ್ದೀರಿ ಅಂತನ್ನುವಂಥದ್ದು ನನಗೆ ಗೊತ್ತು.